नाम जपना शुरू कर दो, नया जन्म हो जाएगा। तुम्हारे नाम जपने मात्र से कोटि कोटि जन्मों के पाप नष्ट हो। ಇಷ್ಟೆಲ್ಲ ಹೇಳಿದ್ಮೇಲೂ ನಾನು ಸೈಂಟಿಫಿಕಲಿ ಅರ್ಥ ಮಾಡ್ಕೋಬೇಕು ಅಂತಾರೆ. ಬನ್ನಿ ಸೈಂಟಿಫಿಕಲಿ ಹೇಗೆ ವರ್ಕ್ ಆಗುತ್ತೆ ಮಂತ್ರ ಅಂತ ನೋಡೋಣ. ನಮ್ಮ ಬ್ರೈನಲ್ಲಿ 5 ವೇವ್ಸ್ ಅಂದ್ರೆ ತರಂಗಗಳಿರುತ್ತೆ. ಅದು ಆಲ್ಫಾ, ಬೀಟಾ, ಗ್ಯಾಮಾ, ಥೀಟಾ ಈ ತರ ಹೋಗುತ್ತೆ. ಇದರಲ್ಲಿ ಒಂದೊಂದು ತರಂಗದ ಫ್ರೀಕ್ವೆನ್ಸಿ ಒಂದೊಂದು ರೀತಿಯಲ್ಲಿರುತ್ತೆ. ಅದರಲ್ಲಿ ಆಲ್ಫಾ ತರಂಗ ಬಂದು ಅದು ನಮ್ಮ ಕಾಮ್ನೆಸ್ ನ ಟೆಸ್ಟ್ ಮಾಡೋ ತರಂಗ ಅಂದ್ರೆ ವೇವ್. ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅನ್ನೋ ಮಷಿನ್ ಇದೆ. ಅದನ್ನ ನಮ್ಮ ತಲೆಗೆ ಅಡ್ಜಸ್ಟ್ ಮಾಡಿಬಿಟ್ಟು ಅದರಿಂದ ನಾವು ರೀಡಿಂಗ್ಸ್ ನ ತಗೊಂಡ್ರೆ ಆಲ್ಫಾ ಎಷ್ಟಿದೆ ಅನ್ನೋದ್ರ ಮೂಲಕ ನಮ್ಮ ಕಾಮ್ನೆಸ್ ಎಷ್ಟಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಹೀಗೆ ಒಂದು ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಜಪ ಮಾಡೋ ಮೊದಲು ಆಲ್ಫಾ ತರಂಗ ಅಂದ್ರೆ ಈ ಆಲ್ಫಾ ವೇವ್ ನ ರೀಡಿಂಗ್ಸ್ ನ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಮಷಿನ್ ಇಂದ ತಗೋತಾರೆ. ಅದಾದ್ಮೇಲೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ 10 ನಿಮಿಷ ಮಾಡಿಸ್ತಾರೆ. ಜಪದ ನಂತರ ಕೂಡ ಅದರ ರೀಡಿಂಗ್ಸ್ ನ ತಗೋತಾರೆ. ಆಮೇಲೆ ಎರಡನ್ನ ಕಂಪೇರ್ ಮಾಡಿ ನೋಡ್ತಾರೆ. ಆಲ್ಫಾ ತರಂಗ ಹೆಚ್ಚಿಗೆ ಆಗ್ತಾ ಇರೋದು ಅವರಿಗೆ ಕಾಣಿಸುತ್ತೆ. ಹಾಗಂದ್ರೆ ವ್ಯಕ್ತಿಯ ಕಾಮ್ನೆಸ್ ಇನ್ಕ್ರೀಸ್ ಆಗ್ತಾ ಇರೋದು ಗೊತ್ತಾಗುತ್ತೆ. ಸೊ ಹೀಗೆ ಶಬ್ದ ನಮ್ಮ ಮೆದುಳಿನ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತೆ. ಹೇಗೆ ಅಂತ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರಾದ್ರೂ ಅರ್ಚ್ಕೊಳ್ಳೋ ಸೌಂಡ್ ಇಲ್ಲ ಅಂತಂದ್ರೆ ಒಂದು ಹಾರರ್ ಸೌಂಡ್ ಏನಾದ್ರು ಕೇಳಿದ್ರಿ ಅಂತಂದ್ರೆ ನಿಮಗೆ ಇಮಿಡಿಯೇಟ್ಲಿ ಭಯ ಆಗುತ್ತೆ. ಅಂತಂದ್ರೆ ಭಯದ ಎಮೋಷನ್ ನಿಮಗೆ ಬರುತ್ತೆ. ಅಂದ್ರೆ ಯಾವ್ದ್ರಿಂದ ಬರ್ತಾ ಇರೋದು? ಆ ಅರ್ಚಿಕೊಳ್ಳೋ ಶಬ್ದದಿಂದ ನಿಮಗೆ ಆ ಎಮೋಷನ್ ಬರ್ತಾ ಇದೆ. ಅದೇ ರೀತಿಯಲ್ಲಿ ನೀವೇನಾದ್ರೂ ಟ್ರಾಫಿಕ್ ಸೌಂಡ್ ಅಲ್ಲಿ ಸಿಗಬಿದ್ದಿದ್ದೀರಾ ಅಂತಂದ್ರೆ ಅವಾಗ ನಿಮ್ಗೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಈ ಇರಿಟೇಷನ್ ಎಲ್ಲಿಂದ ಬರ್ತಾ ಇರೋದು? ಆ ಟ್ರಾಫಿಕ್ ನ ಸೌಂಡ್ ಇಂದ, ಅಂದ್ರೆ ಶಬ್ದದಿಂದ. ಅಂದ್ರೆ ಶಬ್ದ ನಮ್ಮ ರಿಯಾಕ್ಷನ್ ಮತ್ತೆ ಎಮೋಷನ್ಗಳನ್ನ ಚೇಂಜ್ ಮಾಡ್ಬೋದು ಅಂತ ನಾವು ಈಸಿಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಈ ಹರೇ ಕೃಷ್ಣ ಮಂತ್ರವನ್ನು ಜಪಿಸೋದ್ರಿಂದ ಆ ಶಬ್ದ ನಮ್ಮ ಕಿವಿಯಿಂದ ಎಂಟರ್ ಆಗಿ ಹಾರ್ಟ್ ನಲ್ಲಿ ಹೋಗಿ ನಮ್ಮ ಕೊಳೆಗಳನ್ನು ತೆಗೆಯುತ್ತೆ. ಅದೇ ರೀತಿಯಲ್ಲಿ ನಮ್ಮನ್ನ ಪೀಸ್ಫುಲ್ ಆಗಿ ಕೂಡ ಮಾಡುತ್ತೆ. ಮತ್ತೆ ಹ್ಯಾಪಿನೆಸ್ ಕೂಡ ನೀವು ಎಲ್ಲೋ ಹುಡುಕ್ಬೇಕಂತ ಇಲ್ಲ, ಅದು ನಿಮ್ಮ ಹತ್ರ ಹುಡುಕೊಂಡು ಬರುತ್ತೆ.